ಭುಜಂಗಾಸನ, ಹೊಟ್ಟೆಯ ಮೇಲೆ ಮಲ್ಕೊಳ್ಳಿ. ಎರಡೂ ಹಸ್ತಗಳನ್ನು ಭುಜದ ಬದಿಯಲ್ಲಿ ಶೋಲ್ಡ್ರಿನ ಕೆಳಗಡೆ ಇಟ್ಕೊಳ್ಳಿ. ಎಲ್ಬೋಸ್ ಪಾಯಿಂಟಿಂಗ್ ಅಪ್ವರ್ಡ್. ಗಲ್ಲವನ್ನು ನೆಲಕ್ಕೆ ತಾಗಿಸಿ ಹಾಗೆ ಪಾದವನ್ನು ಹಿಂದಕ್ಕೆ ಚಾಚಿ ಪಾದವನ್ನು ಜೋಡಿಸಿಟ್ಕೊಳ್ಳಿ. ಶ್ವಾಸ ತೆಗೆದುಕೊಳ್ತಾ ತಲೆ, ಎದೆ, ಹೊಟ್ಟೆಯನ್ನು ಮೇಲಕ್ಕೆತ್ತಿ ನಾಭಿಯವರೆಗೆ ತಲೆಯನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ಆರ್ಚ್ ಮಾಡಿ 5 ಉಸಿರಾಟ ಮಾಡಿ. ಕುತ್ತಿಗೆಯ ಭಾಗಕ್ಕೆ ಸರಿಯಾದ ಸ್ಟ್ರೆಚ್ ಸಿಗುವುದನ್ನು ಕಾಣಬಹುದು ಇಲ್ಲಿ. ಹಾಗೆ ಉಜ್ಜಾಯಿ ಶ್ವಾಸವನ್ನು ಮಾಡಬೇಕು. ಸಾಧ್ಯ ಆದಷ್ಟು ಅಭ್ಯಾಸ ಮಾಡ್ತಾ ಮಾಡ್ತಾ ಈ ಆಸನ ಸ್ಥಿತಿಯಲ್ಲಿ ಇರಬೇಕು. ಎಕ್ಸೇಲ್, ಕೆಳಗಡೆ ಬನ್ನಿ. ಈ ಅಭ್ಯಾಸವನ್ನು 2 ರಿಂದ 3 ಬಾರಿ ರಿಪೀಟ್ ಮಾಡಬಹುದು. ಮುಂದಿನ ಅಭ್ಯಾಸ ಧನುರಾಸನ. ಎಕ್ಸೇಲ್, ಎರಡೂ ಕಾಲುಗಳನ್ನು ಮಡಚಿ ಪಾದದ ಗಂಟನ್ನು ಹಿಡ್ಕೊಳ್ಳಿ. ಹಾಗೆ ಶ್ವಾಸ ತೆಗೆದುಕೊಳ್ತಾ ಕಾಲನ್ನು ಮೇಲಕ್ಕೆತ್ತಿ ಮೇಲೆ ನೋಡ್ತಾ 5 ಶ್ವಾಸ ಮಾಡಿ. ಕೊಕ್ಕುಳದ ಭಾಗದಲ್ಲಿ ದೇಹದ ಪೂರ್ತಿ ಭಾರ ಬೀಳಬೇಕು ಹಾಗೂ ಬ್ಯಾಲೆನ್ಸ್ ಆಗಬೇಕು. ದೀರ್ಘ ಉಸಿರಾಟ 5 ಸಲ ಆದ ನಂತರ ಶ್ವಾಸ ಬಿಡ್ತಾ ಕೆಳಗಡೆ ಬನ್ನಿ. ಮುಂದಿನ ಅಭ್ಯಾಸ ಉಷ್ಟ್ರಾಸನ. ಅದೇ ಸ್ಥಿತಿಯಿಂದ ಕೈಯನ್ನು ನೆಲಕ್ಕೆ ಊರಿ ಮೇಲಕ್ಕೆ ಬನ್ನಿ. ನೀಲ್ ಡೌನ್ ಪೊಸಿಷನಿಗೆ ಬನ್ನಿ. ಹಾಗೆ ಮಂಡಿಯ ಮೇಲೆ ನಿಂತ್ಕೊಳ್ಳಿ. ಪಾದವನ್ನು ದೂರ ಇಟ್ಕೊಳ್ಳಿ. ಹಾಗೆ ಮಂಡಿಯೂ ಕೂಡ ಶೋಲ್ಡರ್ ಬಿಡ್ತ್ ಅಪಾರ್ಟ್ ಇಟ್ಕೊಂಡು ನಂತರ ಶ್ವಾಸ ಬಿಡ್ತಾ ಹಿಂದಕ್ಕೆ ಬಗ್ಗಿ ಹಸ್ತಗಳನ್ನು ಪಾದದ ಅಡಿಭಾಗದಲ್ಲಿ ಇಟ್ಕೊಳ್ಳಿ. ಹಾಗೆ ತಲೆಯನ್ನು ಆರ್ಚ್ ಮಾಡಿ. ಸಾಧ್ಯ ಆದಷ್ಟು ಮಟ್ಟಿಗೆ ಹೊಟ್ಟೆಯನ್ನು ಮುಂಭಾಗಕ್ಕೆ ಪುಷ್ ಮಾಡ್ತಾ ಹಿಂಭಾಗವನ್ನು ನೋಡ್ತಾ 5 ಶ್ವಾಸ ಮಾಡಿ. ಇಲ್ಲಿ ಕೂಡ ಕುತ್ತಿಗೆಯ ಮೇಲೆ ಅಂದರೆ ಗಂಟಲಿನ ಮೇಲೆ ಬೀಳುವಂತಹ ಸ್ಟ್ರೆಚ್ ಅನ್ನು ನೀವು ಗಮನಿಸಬಹುದು. ಥೈರಾಯ್ಡ್ ಸಮಸ್ಯೆಗೆ ಉತ್ತಮವಾದ ಅಭ್ಯಾಸ. 5 ಶ್ವಾಸ ಆದಮೇಲೆ ಶ್ವಾಸ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಶ್ವಾಸ ಬಿಡ್ತಾ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಈಗ ಬೆನ್ನ ಮೇಲೆ ಮಲಗಿಕೊಂಡು ಮಾಡುವ ಅಭ್ಯಾಸದಲ್ಲಿ ಸರ್ವಾಂಗಾಸನ ಸೀರೀಸ್ನ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಸರ್ವಾಂಗಾಸನ. ನೇರವಾಗಿ ಬೆನ್ನ ಮೇಲೆ ಮಲ್ಕೊಳ್ಳಿ. ಕೈಗಳನ್ನು ಹಿಪ್ಪಿನ ಅಡಿಭಾಗದಲ್ಲಿ ಇಟ್ಕೊಳ್ಳಿ. ಶ್ವಾಸ ತೆಗೆದುಕೊಳ್ತಾ ಎರಡೂ ಕಾಲ ನೇರವಾಗಿ ಮೇಲಕ್ಕೆತ್ತಿ ಹಾಗೆ ಹಿಪ್ಪನ್ನು ಕೂಡ ರೈಸ್ ಮಾಡಿ ನಡು ಬೆನ್ನಿನ ಭಾಗಕ್ಕೆ ಸಪೋರ್ಟ್ ಕೊಡಬೇಕು ಕೈಯಿಂದ. ಇಲ್ಲಿ ಗಲ್ಲವು ಎದೆಗೆ ಒತ್ತಿಕೊಂಡಿರಬೇಕು ಹಾಗೂ ಕಾಲು ನೇರವಾಗಿ ಮೇಲಕ್ಕೆ ಅಂದರೆ ನೆಲಕ್ಕೆ ಲಂಬವಾಗಿರಬೇಕು. ಕಣ್ಣು ಮುಚ್ಚಿ 10, 15, 20 ಅಥವಾ 25 ಶ್ವಾಸದಷ್ಟು ಉಸಿರಾಟವನ್ನು ಮಾಡ್ತಾ, ಅಂದರೆ ದೀರ್ಘಕಾಲವಾಗಿ ಈ ಆಸನದಲ್ಲಿ ಹೋಲ್ಡ್ ಮಾಡಬೇಕು ಅಂತ ಅರ್ಥ. ಕುತ್ತಿಗೆಯ ಗ್ರಂಥಿಗೆ ಅಂದರೆ ಥೈರಾಯ್ಡ್ ಗ್ರಂಥಿಗೆ ಅದರ ಫಂಕ್ಷನನ್ನು ನಾರ್ಮಲೈಸ್ ಮಾಡಲು ಅತಿ ಉತ್ತಮವಾದಂಥ ಆಸನ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಹೊತ್ತು ಈ ಆಸನದಲ್ಲಿ ಇರಬಹುದು. ಇದಾದ ನಂತರ ಹಲಾಸನದ ಅಭ್ಯಾಸ ಮಾಡಿ ಶ್ವಾಸ ಬಿಡ್ತಾ ನಿಧಾನವಾಗಿ ಕಾಲನ್ನು ತಲೆಯ ಹಿಂಭಾಗಕ್ಕೆ ತಗೊಂಡು ಬನ್ನಿ. ನೆಲಕ್ಕೆ ತಾಗಿಸಿ ಹಾಗೆ ಬೆನ್ನ ಹಿಂಭಾಗದಲ್ಲಿ ಕೈ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿಕೊಂಡು ಗಲ್ಲವನ್ನು ಸರಿಯಾಗಿ ಎದೆಗೆ ತಾಗುವಂತೆ ಇಟ್ಕೊಳ್ಬೇಕು. ಹಾಗೆ ನಿಮ್ಮ ಪಾದವನ್ನು ಹಿಂದಕ್ಕೆ ಚಾಚಬೇಕು. ದೀರ್ಘ ಉಸಿರಾಟ. ಎಲ್ಲ ಆಸನಗಳಲ್ಲೂ ಉಜ್ಜಾಯಿ ಶ್ವಾಸವನ್ನೇ ಮಾಡಿದರೆ ಉತ್ತಮ ಪರಿಣಾಮವನ್ನು ಪಡ್ಕೊಳ್ಬೋದು. ಸಾಧ್ಯವಾದಷ್ಟು ಮಟ್ಟಿಗೆ ಜಾಸ್ತಿ ಹೊತ್ತು ಈ ಪೊಸಿಷನಲ್ಲಿ ಇರಬೇಕು. ಅವರವರ ಕ್ಷಮತೆಗೆ ಅನುಗುಣವಾಗಿ ಅಭ್ಯಾಸ ಮಾಡಬೇಕು. ಹಾಗೆ ಶ್ವಾಸ ಬಿಡ್ತಾ ನಿಧಾನವಾಗಿ ನಿಮ್ಮ ಸೊಂಟದ ಭಾಗವನ್ನು ನೆಲಕ್ಕೆ ತಗೊಂಡು ಬನ್ನಿ ಹಾಗೂ ಈ ಆಸನದಿಂದ ರಿಲೀಸ್ ಮಾಡಿ.